ನಮಸ್ತೆ ವೀಕ್ಷಕರೇ, ನಿತ್ಯಧ್ವನಿಯ ಮತ್ತೊಂದು ವಿಶೇಷವಾದಂತಹ ವಿಡಿಯೋಗೆ ಸ್ವಾಗತ, ಸುಸ್ವಾಗತ. ವೀಕ್ಷಕರೇ, ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ದೇವಸ್ಥಾನಕ್ಕೆ ಹೋಗುವುದು, ದೇವರ ದರ್ಶನ ಮಾಡುವುದು ಒಂದು ಅವಿಭಾಜ್ಯ ಅಂಗ. ದೇವಸ್ಥಾನದಲ್ಲಿ ಪೂಜೆ ಮುಗಿದ ನಂತರ ಅರ್ಚಕರು ಮಂಗಳಾರತಿ ಅಥವಾ ದೀಪಾರಾಧನೆಯನ್ನ ತರುತ್ತಾರೆ. ಆಗ ಭಕ್ತರಾದ ನಾವು ಏನು ಮಾಡುತ್ತೇವೆ? ತಕ್ಷಣ ಭಕ್ತಿಯಿಂದ ಕಣ್ಣುಗಳನ್ನ ಮುಚ್ಚಿ ಕೈ ಮುಗಿಯುತ್ತೇವೆ. ವೀಕ್ಷಕರೇ, ಆದರೆ ಶಾಸ್ತ್ರಗಳ ಪ್ರಕಾರ ಮತ್ತು ನಮ್ಮ ಹಿರಿಯರ ಪ್ರಕಾರ ಆರತಿ ಸಮಯದಲ್ಲಿ ಕಣ್ಣು ಮುಚ್ಚುವುದು ತಪ್ಪು ಎಂದು ನಿಮಗೆ ತಿಳಿದಿದೆಯಾ? ಹೌದು. ದೇವರಿಗೆ ದೀಪವನ್ನ ಬೆಳಗುವಾಗ ನಾವು ಕಣ್ಣುಗಳನ್ನ ಅಗಲವಾಗಿ ತೆರೆದು ನೋಡಬೇಕು. ಹಾಗಾದರೆ ಯಾಕೆ ಕಣ್ಣು ಮುಚ್ಚಬಾರದು? ಇದರ ಹಿಂದಿರುವ ಧಾರ್ಮಿಕ ಮತ್ತು ವೈಜ್ಞಾನಿಕ ಸತ್ಯಗಳಾದರೂ ಏನು? ಬನ್ನಿ, ಇವತ್ತಿನ ಈ ವಿಡಿಯೋದಲ್ಲಿ ಈ ಒಂದು ವಿಷಯದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ತಿಳಿಯೋಣ. ನಿತ್ಯಧ್ವನಿಯ ಮಾಹಿತಿಗಳು ಹಾಗೂ ವಿಡಿಯೋಗಳು ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನೀವು ಇದುವರೆಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೇ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ವೀಕ್ಷಕರೇ, ಮೊದಲಿಗೆ ಆರತಿ ಎಂದರೆ ಏನು ಅನ್ನೋದನ್ನ ನಾವು ಅರ್ಥ ಮಾಡಿಕೊಳ್ಳಬೇಕು. ಆ ಎಂದರೆ ಸಂಪೂರ್ಣ ಮತ್ತು ರತಿ ಎಂದರೆ ಪ್ರೀತಿ ಅಥವಾ ಲೀನವಾಗುವುದು, ಅಂದರೆ ದೇವರಲ್ಲಿ ಸಂಪೂರ್ಣವಾಗಿ ಲೀನವಾಗುವ ಒಂದು ಪ್ರಕ್ರಿಯೆ ಆಗಿದೆ. ದೇವಸ್ಥಾನದ ಗರ್ಭಗುಡಿಯಲ್ಲಿ ಸಾಮಾನ್ಯವಾಗಿ ಕತ್ತಲು ಇರುತ್ತದೆ ಅಥವಾ ಕಡಿಮೆ ಬೆಳಕು ಇರುತ್ತದೆ. ನಾವು ದೇವರನ್ನ ಸ್ಪಷ್ಟವಾಗಿ ನೋಡಲು ಕಷ್ಟವಾಗಬಹುದು. ಆಗ ಅರ್ಚಕರು ಕರ್ಪೂರ ಅಥವಾ ದೀಪವನ್ನು ಹಚ್ಚಿ ದೇವರ ಪಾದದಿಂದ ಶಿರದವರೆಗೆ ತಲೆಯವರೆಗೆ ಬೆಳಗುತ್ತಾರೆ. ಇದರ ಮುಖ್ಯ ಉದ್ದೇಶವೇ ಕತ್ತಲೆಯಲ್ಲಿ ಇರುವಂತಹ ದೇವರ ದಿವ್ಯ ರೂಪವನ್ನ ಭಕ್ತರಿಗೆ ತೋರಿಸುವುದು. ವೀಕ್ಷಕರೇ, ಇಂತಹ ಸಮಯದಲ್ಲಿ ನಾವು ಕಣ್ಣುಗಳನ್ನ ಮುಚ್ಚಿಕೊಂಡರೆ ದೇವರು ನಮಗೆ ನೀಡುತ್ತಿರುವ ಆ ದಿವ್ಯ ದರ್ಶನವನ್ನ ನಾವು ಕಳೆದುಕೊಂಡಂತೆ ಆಗುತ್ತದೆ. ದೀಪದ ಬೆಳಕಿನಲ್ಲಿ ದೇವರ ಅಲಂಕಾರ ಮತ್ತು ತೇಜಸ್ಸನ್ನ ಕಣ್ಣು ತುಂಬಿಕೊಳ್ಳುವುದೇ ಆರತಿಯ ಉದ್ದೇಶ. ಆದುದರಿಂದ ಆ ಸಮಯದಲ್ಲಿ ಕಣ್ಣು ಮುಚ್ಚುವುದು ಶಾಸ್ತ್ರ ಸಮ್ಮತವಲ್ಲ ಎಂದು ಹೇಳುತ್ತಾರೆ ಹಿರಿಯರು. ನಮ್ಮ ಧರ್ಮಶಾಸ್ತ್ರಗಳಲ್ಲಿ ಒಂದು ಮಾತಿದೆ: ಅಲಂಕಾರ ಪ್ರಿಯೋ ವಿಷ್ಣು, ಅಂದರೆ ದೇವರಿಗೆ ಅಲಂಕಾರವೆಂದರೆ ಇಷ್ಟ. ಅಲಂಕಾರವನ್ನ ನಾವು ನೋಡಲಿ ಎಂದೇ ಮಾಡಲಾಗುತ್ತದೆ. ದೀಪಾರಾಧನೆ ನಡೆಯುವಾಗ ಅರ್ಚಕರು ದೀಪವನ್ನ ದೇವರ ಪಾದ, ಉದರ, ಮುಖ, ಅಂತಿಮವಾಗಿ ಶಿರಕ್ಕೆ ಪಾದದಿಂದ ತಲೆಯವರೆಗೆ 7 ಬಾರಿ ಬೆಳಗುತ್ತಾರೆ. ಆಗ ನಾವು ದೇವರ ಪ್ರತಿಯೊಂದು ಅಂಗಗಳ ದರ್ಶನವನ್ನ ಆ ಜ್ಯೋತಿಯ ಬೆಳಕಿನಲ್ಲಿ ಮಾಡಬೇಕು. ಇದನ್ನ ಚಕ್ಷುಷಿ ರಂಧ್ರಿಯ ದೀಕ್ಷೆ ಎಂದು ಕರೆಯುತ್ತಾರೆ. ಅಂದರೆ ಕಣ್ಣುಗಳ ಮೂಲಕ ದೇವರ ಶಕ್ತಿಯನ್ನ ನಮ್ಮೊಳಗೆ ಆವಾಹನೆ ಮಾಡಿಕೊಳ್ಳುವುದೇ ಇದರ ಉದ್ದೇಶವಾಗಿದೆ. ಪುರಾಣಗಳ ಪ್ರಕಾರ ದೀಪದ ಜ್ವಾಲೆಯಲ್ಲಿ ದೇವತೆಗಳ ಸನ್ನಿಧಾನವಿರುತ್ತದೆ. ಯಾವಾಗ ಆರತಿಯನ್ನ ದೇವರಿಗೆ ಬೆಳಗಲಾಗುತ್ತದೆಯೋ ಆಗ ವಿಗ್ರಹದಲ್ಲಿ ಇರುವಂತಹ ಚೈತನ್ಯವು ಆ ದೀಪದ ಜ್ಯೋತಿಗೆ ವರ್ಗಾವಣೆ ಆಗುತ್ತದೆ. ನಾವು ಆ ಜ್ಯೋತಿಯನ್ನ ನೋಡಿದಾಗ ಆ ಶಕ್ತಿಯು ನಮ್ಮ ಕಣ್ಣುಗಳ ಮೂಲಕ ನಮ್ಮ ಆತ್ಮವನ್ನ ತಲುಪುತ್ತದೆ. ಕಣ್ಣು ಮುಚ್ಚಿದರೆ ಈ ಶಕ್ತಿಯ ಪ್ರಭಾವಕ್ಕೆ ನಾವೇ ತಡೆಯೊಡ್ಡಿದಂತೆ ಆಗುತ್ತದೆ. ಹಾಗಾಗಿ ಹಿರಿಯರು ಹೇಳುತ್ತಾರೆ, ಆರತಿಯನ್ನ ಮಾಡುವಾಗ, ಆರತಿಯನ್ನ ತೆಗೆದುಕೊಳ್ಳುವಾಗ ಕಣ್ಣನ್ನ ಮುಚ್ಚಬಾರದು ಎಂದು. ವೀಕ್ಷಕರೇ, ಇನ್ನು ಇದರ ಹಿಂದಿರುವಂತಹ ವೈಜ್ಞಾನಿಕ ರಹಸ್ಯವನ್ನ ನೋಡುವುದಾದ್ರೆ, ದೀಪಾರಾಧನೆಯು ಒಂದು ರೀತಿಯ ತ್ರಾಟಕ ಕ್ರಿಯೆ ಆಗಿದೆ. ಅಂದರೆ ಏಕಾಗ್ರತೆಯಿಂದ ಒಂದು ಬಿಂದುವನ್ನ ನೋಡುವುದು. ಉರಿಯುತ್ತಿರುವ ಜ್ಯೋತಿಯನ್ನ ಏಕಾಗ್ರತೆಯಿಂದ ನೋಡುವುದರಿಂದ ನಮ್ಮ ಮನಸ್ಸಿನ ಚಂಚಲತೆ ಕಡಿಮೆ ಆಗುತ್ತದೆ ಮತ್ತು ದೃಷ್ಟಿ ದೋಷಗಳು ನಿವಾರಣೆ ಆಗುತ್ತದೆ ಎಂದು ಯೋಗಶಾಸ್ತ್ರ ಹೇಳುತ್ತದೆ. ದೇವಸ್ಥಾನದ ಗರ್ಭಗುಡಿಯು ಅತ್ಯಂತ ಶಕ್ತಿಯುತವಾದ ಕ್ಯಾಶ್ಮಿಕ್ ಎನರ್ಜಿ ಅಥವಾ ಪ್ರಾಣಶಕ್ತಿಯ ಕೇಂದ್ರವಾಗಿರುತ್ತದೆ. ಕರ್ಪೂರವು ಉರಿದಾಗ ಅದರಿಂದ ಬರುವ ಸುಗಂಧ ಮತ್ತು ಶಾಖವು ವಾತಾವರಣದಲ್ಲಿರುವಂತಹ ಬ್ಯಾಕ್ಟೀರಿಯಾವನ್ನ ನಾಶ ಮಾಡುತ್ತದೆ. ಆ ಜ್ಯೋತಿಯನ್ನ ನೋಡುವುದರಿಂದ ನಮ್ಮ ಕಣ್ಣಿನ ರೆಟಾನಾದಲ್ಲಿರುವಂತಹ ಕೋಶಗಳು ಉತ್ತೇಜನಗೊಂಡು ಪಿಟ್ಯೂಟರಿ ಗ್ರಂಥಿಯನ್ನ ಸಕ್ರಿಯಗೊಳಿಸುತ್ತದೆ. ಇದು ನಮಗೆ ಮಾನಸಿಕ ನೆಮ್ಮದಿಯನ್ನ ನೀಡುತ್ತದೆ ಎಂದು ಹೇಳಲಾಗುತ್ತದೆ. ವೀಕ್ಷಕರೇ, ಅನೇಕರಿಗೆ ಒಂದು ಗೊಂದಲವಿರಬಹುದು: ಹಾಗಾದರೆ ಆರತಿಯನ್ನ ಕಣ್ಣಿಗೆ ಒತ್ತಿಕೊಳ್ಳುವಾಗ ಏನು ಮಾಡಬೇಕು ಎಂದು. ಇಲ್ಲಿ ಗಮನಿಸಿ, ಅರ್ಚಕರು ದೇವರಿಗೆ ಆರತಿಯನ್ನ ಎತ್ತುತ್ತಿರುವಾಗ, ಅಂದರೆ ದೀಪವನ್ನ ತಿರುಗಿಸುತ್ತಿರುವಾಗ, ನೀವು ಕಣ್ಣು ತೆರೆದು ದೇವರನ್ನ ಮತ್ತು ಜ್ಯೋತಿಯನ್ನ ನೋಡಬೇಕು. ಆ ಜ್ಯೋತಿಯಲ್ಲಿ ದೇವರ ತೇಜಸ್ಸನ್ನ ಕಾಣಬೇಕು. ಆರತಿ ಮುಗಿದ ನಂತರ ಅರ್ಚಕರು ಅಥವಾ ತಟ್ಟೆಯನ್ನ ಹಿಡಿದವರು ನಿಮ್ಮ ಹತ್ತಿರ ಬಂದಾಗ ನೀವು ಆ ಶಾಖವನ್ನ ನಿಮ್ಮ 2 ಹಸ್ತಗಳ ಮೂಲಕ ಸ್ಪರ್ಶಿಸಿ ಆ ಶಾಖವನ್ನ ನಿಮ್ಮ ಕಣ್ಣುಗಳಿಗೆ ಒತ್ತಿಕೊಳ್ಳಬೇಕು. ಆಗ ಮಾತ್ರ ನೀವು ಕಣ್ಣುಗಳನ್ನ ಮುಚ್ಚಬೇಕು. ಇದು ಸರಿಯಾದಂತಹ ಕ್ರಮ. ನಾವು ದೇವರ ದಿವ್ಯ ಶಕ್ತಿಯನ್ನ ನಮ್ಮ ಕೈಗಳ ಮೂಲಕ ಗ್ರಹಿಸಿ ಅದನ್ನ ನಮ್ಮ ಕಣ್ಣುಗಳಿಗೆ ಮತ್ತು ಶಿರಕ್ಕೆ ಸ್ಪರ್ಶಿಸಿಕೊಳ್ಳುವುದೇ ಈ ಪ್ರಕ್ರಿಯೆಯ ಒಂದು ವಿಧಾನವಾಗಿದೆ.
ವೀಕ್ಷಕರೇ, ಆದುದರಿಂದ ಇನ್ನು ಮುಂದೆ ದೇವಸ್ಥಾನಕ್ಕೆ ಹೋದಾಗ ಅಥವಾ ಮನೆಯಲ್ಲಿ ಪೂಜೆ ಮಾಡುವಾಗ ಆರತಿ ಎತ್ತುವ ಸಮಯದಲ್ಲಿ ದಯವಿಟ್ಟು ಕಣ್ಣುಗಳನ್ನ ಮುಚ್ಚಬೇಡಿ. ಕಣ್ಣು ತೆರೆದು ಆ ಪರಮಾತ್ಮನ ಸುಂದರ ರೂಪವನ್ನ ನಿಮ್ಮ ಮನಸ್ಸಿನಲ್ಲಿ ತುಂಬಿಕೊಳ್ಳಿ. ಕೊನೆಯಲ್ಲಿ ಆರತಿ ಪ್ರಸಾದವನ್ನ ಸ್ವೀಕರಿಸುವಾಗ ಮಾತ್ರ ನೀವು ಭಕ್ತಿಯಿಂದ ಕಣ್ಣನ್ನ ಮುಚ್ಚಿ ಆ ಆರತಿಯನ್ನ ಕಣ್ಣಿಗೆ ಒತ್ತಿಕೊಳ್ಳಿ. ನಮ್ಮ ಸನಾತನ ಧರ್ಮದ ಪ್ರತಿಯೊಂದು ಆಚರಣೆಯ ಹಿಂದೆಯೂ ಒಂದು ಆಳವಾದ ಅರ್ಥ ಮತ್ತು ವಿಜ್ಞಾನ ಅಡಗಿದೆ. ಅದನ್ನ ಅರಿತು ಆಚರಿಸಿದರೆ ಅದರ ಫಲ 100 ಪಟ್ಟು ಹೆಚ್ಚು. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಈ ವಿಡಿಯೋವನ್ನ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ನಿಮ್ಮ ಅನುಭವವನ್ನ ತಿಳಿಸಿ. ನಿತ್ಯಧ್ವನಿಯ ವಿಡಿಯೋಗಳು ಇಷ್ಟವಾದರೆ ದಯವಿಟ್ಟು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗುವುದನ್ನ ಮರೆಯಬೇಡಿ. ಧನ್ಯವಾದಗಳು. ಜೈ ಶ್ರೀರಾಮ್.